ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಈ ದಿನದ ಒಂದು ಪ್ರಮುಖವಾದ ಸುದ್ದಿ ಏನಂದರೆ ಕೆ ಪಿ ಸಿ ಎಲ್ ಮರುಪರೀಕ್ಷೆಯ ವಿಚಾರ ನಿಮಗೆಲ್ಲ ಗೊತ್ತಿರುವಂಥದ್ದೇ. 2017 ನೋಟಿಫಿಕೇಷನ್ ಹೊಡಿಸ್ತಾರೆ, 2018 ಎಕ್ಸಾಮ್ ಮಾಡ್ತಾರೆ, ಮತ್ತು ಹಗರಣ ಆಗಿದೆ ಅಂತ ಹೇಳ್ಬಿಟ್ಟು 2024 ರೀ ಎಕ್ಸಾಮ್ ಆಗುತ್ತೆ. ಮತ್ತು ಅದು ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಉಲ್ಲೇಖ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ 2025 ಅಂದರೆ ಡಿಸೆಂಬರ್ 27-28ನೇ ತಾರೀಕು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಂತೆ ಆದೇಶದಂತೆ ಮರುಪರೀಕ್ಷೆಯನ್ನು ಮಾಡ್ತಾಯಿದ್ದಾರೆ. ಕೆ ಇ ಅವರು ಕಂಡಕ್ಟ್ ಮಾಡ್ತಾಯಿದ್ದಾರೆ ಎಕ್ಸಾಮ್ಸು. ಈ ಎಕ್ಸಾಮ್ಸ್ಗೆ ಯಾರೆಲ್ಲ ಅಟೆಂಡ್ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ಟಾಗಿ ಹೇಳಿದೆ. ಯಾರೆಲ್ಲ 2024 ಅಟೆಂಡ್ ಆಗಿರ್ತಾರೋ ಅಂಥವ್ರು ಮಾತ್ರನೇ ಎಲಿಜಿಬಲ್ ಇರ್ತಾರೆ ಈ ಎಕ್ಸಾಮ್ ಬರೆಯೋಕ್ಕೆ ಅಂತೇಳಿ ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿರುತ್ತೆ. ಅದರಂತೆಯೇ ಆ ಆದೇಶ ಅನುಸಾರ ಕೆ ಇ ಅವರು ಒಂದು ಪ್ರಕಟಣೆಯನ್ನು ಹೊರಡಿಸಿರ್ತಾರೆ 19/11/25 ಏನಪ್ಪ ಅಂದರೆ, ಯಾರೆಲ್ಲ 2024 ಎಕ್ಸಾಮ್ ಬರೆದಿರ್ತೀರೋ ಅಂಥವ್ರಿಗೆಲ್ಲರಿಗೂ ಪ್ರವೇಶ ಪತ್ರ ಕೊಡಲಾಗುತ್ತೆ. ಆದರೆ ಆಧಾರ್ ನೋಂದಣಿಯನ್ನು ಮಾಡ್ಕೊಬೇಕು. ಲಿಂಕನ್ನು ಬಿಟ್ಟಿರ್ತಾರೆ, 21ನೇ ತಾರೀಕಿಗೆ ಲಿಂಕನ್ನು ಬಿಡ್ತಾರೆ. 30 ತಾರೀಕು ಲಾಸ್ಟ್ ಡೇಟ್ ಕೊಡ್ತಾರೆ ಆ ಆಧಾರ್ ನೋಂದಣಿ ಮಾಡ್ಕೊಳ್ಳೋಕ್ಕೆ. ಯಾರೆಲ್ಲ ಆಧಾರ್ ನೋಂದಣಿಯಾಗಿ ಮಾಡ್ಕೊತಾರೋ ಅದರಲ್ಲಿ ಅಂಥವ್ರು ಮಾತ್ರನೇ ಹಾಲ್ ಟಿಕೆಟ್ ಕೊಡ್ತೀರಿ ಅಂತೇಳಿ ಆ ಪ್ರಕಟಣೆಯಲ್ಲಿ ಹೊರಡಿಸಿರ್ತಾರೆ. ಮತ್ತು ಅದನ್ನು 15ನೇ ತಾರೀಕುವರೆಗೂ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರೆ ಆಧಾರ್ ರಿಜಿಸ್ಟ್ರೇಷನ್ದು ಆಧಾರ್ ವೆರಿಫಿಕೇಷನ್ದು. ಮತ್ತು ಆ ಡೇಟ್ನ ಒಂದು ಸ್ಪರ್ಧಾ ಆಕಾಂಕ್ಷಿಗಳ ಕೋರಿಕೆ ಮೇರೆಗೆ ಮತ್ತೆ ಇನ್ನೂ ಒಂದು 3 ದಿನ ಎಕ್ಸ್ಟೆಂಡ್ ಮಾಡ್ತಾರೆ. ಅಂದರೆ 18/12/2025 ಆಧಾರ್ ವೆರಿಫಿಕೇಷನ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಕೆ ಇ ಅವರು. ಇದು ಪ್ರಮುಖವಾದ ಸುದ್ದಿ ಅಂತ ಹೇಳ್ಬೋದು. ನೀವೇನಾದರೂ 18ನೇ ತಾರೀಕು ಒಳಗಡೆ ರಿಜಿಸ್ಟರ್ ಆಗಲಿಲ್ಲ ಅಂದರೆ, ಯಾರೆಲ್ಲ ಅಟೆಂಡ್ ಆಗಿದ್ದರೂ 2024 ಅಟೆಂಡ್ ಆಗಿದ್ದರೂ ಕೂಡ ನೀವು ಆಧಾರ್ ವೆರಿಫಿಕೇಷನ್ ಮಾಡ್ಕೊಂಡೇ ಇದ್ದರೆ ನಿಮಗೆ ಖಂಡಿತ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋದಿಲ್ಲ. ಅಪ್ಲಿಕೇಶನ್ ನಂಬರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಆಧಾರ್ ನಂಬರು, ನಿಮ್ಮ ಒಂದು ಫೋಟೋ, ಇಷ್ಟೆಲ್ಲ ನೀವು ಯಾವ ಬ್ರ್ಯಾಂಚ್ ಯಾವುದು ಜೂನಿಯರ್ ಇಂಜಿನಿಯರ ಅಥವಾ ಅಸಿಸ್ಟೆಂಟ್ ಇಂಜಿನಿಯರ್, ಎಲೆಕ್ಟ್ರಿಕಲ್ಲ, ಸಿವಿಲ್ ಅಂತೇಳಿ ಅದನ್ನು ಮೆನ್ಷನ್ ಮಾಡಿ ಕೆ ಇ ವೆಬ್ಸೈಟಲ್ಲಿ ಲಿಂಕ್ ಇದೆ. ಆ ಲಿಂಕಲ್ಲಿ ನೀವು ಆಧಾರ್ ವೆರಿಫಿಕೇಷನ್ ಮಾಡ್ಕೊಬೇಕಾಗುತ್ತೆ. ಯಾರೆಲ್ಲ ಮಾಡ್ಕೊಂಡಿದ್ದೀರೋ ಆಧಾರ್ ವೆರಿಫಿಕೇಷನ್ ಅಂಥವ್ರು ಮಾತ್ರನೇ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಯಾರೆಲ್ಲ ಮಾಡ್ಕೊಂಡಿಲ್ಲೋ ಅಂಥವ್ರಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋದಿಲ್ಲ ಅಂತ ಭಾಳ ಕ್ಲಿಯರ್ ಕಟ್ಟಾಗಿ ಕೆ ಇ ಅವರು ತಮ್ಮ ಅಧಿಸೂಚನೆಯಲ್ಲಿ ತಿಳಿಸಿರ್ತಾರೆ. 19/11/25 ಒಂದು ಅಧಿಸೂಚನೆಯನ್ನು ತಾವು ಓದಬೇಕು ಎಲ್ಲರೂ. ಸೊ ಆದ್ದರಿಂದ ಇನ್ನು 18ನೇ ತಾರೀಕುವರೆಗೂ ಟೈಮ್ ಇದೆ. ಅದರಿಂದ ಯಾರೆಲ್ಲ ಆಧಾರ್ ವೆರಿಫಿಕೇಷನ್ ಮಾಡ್ಕೊಂಡಿರಲ್ಲ ಅಂಥವರು ತುರ್ತಾಗಿ ಆಧಾರ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಕೆಲವೇ ದಿನಗಳಲ್ಲಿ ಹಾಲ್ ಟಿಕೆಟ್ ಬಿಡ್ತಾರೆ ಕೆ ಇ ಅವರು. ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ, ಇಲ್ಲಾಂದರೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.